ಸ್ವರ್ಗ ಆಶ್ರಮದಲ್ಲಿದ್ದೀವಿ. ನಮಸ್ತೆ. ನಮಸ್ತೆ. ಸೊ ಇದೀಗ 10 ತಿಂಗಳು ದಾಟ್ತಾ ಉಂಟು ನಮ್ಮ ಸ್ವರ್ಗ ಆಶ್ರಮಕ್ಕೆ. ಇಲ್ಲಿ ನಾವು 10 ತಿಂಗಳಲ್ಲಿ ಇಷ್ಟು ಜನರಿದ್ದಾರೆ ಅಂದ್ರೆ ಅಸಹಾಯಕತೆ ಯಾವ ಮಟ್ಟಕ್ಕಿದೆ ನಮ್ಮ ದೇಶದಲ್ಲಿ ಅನ್ನೋದಕ್ಕೆ ಒಂದು ಜ್ವಲಂತ ಉದಾಹರಣೆ ಇದು. ಇದಿರಲಿ, ಇವತ್ತಿನ ನಮಗೊಂದು ಕಾರ್ಯಕ್ರಮದ ಆಯೋಜನೆ ಇದೆ, ಒಂದು ವಿಶೇಷ ಕಾರ್ಯಕ್ರಮ ಇದೆ. ಇವತ್ತು ನಮ್ಮ ಪೂಜನೀಯ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಆಗಿರುವಂಥ ಶ್ರೀಯುತ ವೀರೇಂದ್ರ ಹೆಗಡೆ ಅವರ ಜನ್ಮದಿನ ಇವತ್ತು. ಹಾಗಾಗಿ ನಾವೆಲ್ಲ ಒಮ್ಮೆ ನಮ್ಮ ಮನಸ್ಸಿನಿಂದ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರೋಣ. ಜನ್ಮದಿನದ ಶುಭಾಶಯ. ಇನ್ನಷ್ಟು ಆರೋಗ್ಯ ಆಯುಷ್ಯ ಕೊಟ್ಟು ಭಗವಂತನ ಸೇವೆ ಮಾಡುವಂತ ಅವಕಾಶ ಅವರಿಗೆ ಸಿಗಲಿ ಅನ್ನೋದು ನಾವೆಲ್ಲ ನಮ್ಮ ದೇವರ ಮಕ್ಕಳ ಪರವಾಗಿ ನಮ್ಮ ಬೇಡಿಕೊಳ್ಳೋಣ. ಇವತ್ತು ಇದರ ಪ್ರಯುಕ್ತ, ಈ ವಿಶೇಷದಿಂದ ಪ್ರಯುಕ್ತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಉಡುಪಿ ಇಲ್ಲಿಯವರು, ಹಾಗೆ ಜನಜಾಗೃತಿ ವೇದಿಕೆ ಉಪ್ಪೂರು, ಜನಜಾಗೃತಿ ವೇದಿಕೆ ಉಪ್ಪೂರು, ಇವರು ನಮ್ಮ ಸ್ವರ್ಗ ಆಶ್ರಮಕ್ಕೆ ಬಂದಿದ್ದಾರೆ. ನಿಮಗೋಸ್ಕರ ಒಂದಿಷ್ಟು ವಸ್ತುಗಳನ್ನು ತಂದಿದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಕೊಡಲಿ, ಹಾಗೆ ಇನ್ನಷ್ಟು ಜನಸೇವೆ ಮಾಡುವಂಥ ಯೋಗ ಹಾಗೂ ಯೋಗ್ಯತೆ ಎರಡನ್ನು ಕೊಡಲಿ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಒಂದೆರಡು ಮಾತಿಗಾಗಿ ಮೊದಲನೇದಾಗಿ ಧರ್ಮಸ್ಥಳ ಸಂಸ್ಥೆಯಿಂದ ಹಾಗೆ ಜನಜಾಗೃತಿ ವೇದಿಕೆಯಿಂದ ಒಂದೊಂದು ಮಾತು. ಎಲ್ಲರಿಗೂ ಕೂಡ ನಮಸ್ಕಾರ. ನಮಸ್ಕಾರ. ನಿಮ್ಗೆಲ್ಲ ಗೊತ್ತಿದ್ದ ಹಾಗೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಗೊತ್ತಲ್ವ ಎಲ್ರಿಗೆ, ವೀರೇಂದ್ರ ಹೆಗ್ಗಡೆ ಅವರು. ಜನರ ತುಂಬಾ ಕಲ್ಯಾಣವನ್ನ ಜನರ ನಾಡಿನಾದ್ಯಂತ ಮಾಡ್ಕೊಂಡು ಬಂದಿದ್ದಾರೆ. ಬೈ ಬರ್ತ್ ಹುಟ್ಟಿನಿಂದ ಹಿಡಿದು ಸಾಯುವವರೆಗೆ ಎಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಧರ್ಮಸ್ಥಳದ ವತಿಯಿಂದ ಅವರು ಅಸಹಾಯಕರಿಗಿರ್ಬೋದು, ಅಶಕ್ತರಿಗಿರ್ಬೋದು ಎಲ್ಲನೂ ಕೊಡ್ತಾ ಬಂದಿದ್ದಾರೆ. ಇವತ್ತು ಅವರು ಕಾರ್ಯಕ್ರಮ ಇವತ್ತಿಗೆ ಅವ್ರದ್ದಲ್ಲ, ಇದು ಆ್ಯಕ್ಚುಲಿ ಅವರ ಬರ್ತ್ಡೇ ಪರವಾಗಿ ನಾವಿವತ್ತು ಅವರ ಸಿಬ್ಬಂದಿಗಳಾಗಿ ನಾವೇನಾದರೂ ಇಂಥ ಒಂದು ಸಣ್ಣ ಸೇವೆಯನ್ನು, ದೊಡ್ಡ ಸೇವೆಯನ್ನು ಕೊಡ್ಲಿಕ್ಕೆ ಆಗಲ್ಲ. ಅದು ನಿಮ್ಮ ಬಹಳ ದೊಡ್ಡ ಸೇವೆಯನ್ನು ಇವರು ಕೊಡ್ತಾ ಇದ್ದಾರೆ ಇಲ್ಲೆಲ್ಲ ಡಾಕ್ಟರ್ ಮತ್ತು ಇಲ್ಲಿ ಆ ಸೇವೆಯಲ್ಲಿ ನಮ್ದೊಂದು ಸಣ್ಣ ಪಾಲಿರಲಿ ಅಂತೇಳಿ ಒಂದು ಅವರ ಪೂಜ್ಯರ ಬರ್ತ್ಡೇಗೋಸ್ಕರ, ಹುಟ್ಟುಹಬ್ಬಕ್ಕೋಸ್ಕರ ಶುಭ ಹಾರೈಕೆಯನ್ನು ಮಾಡಿ ಅವ್ರಿಗೇನು ಕೊಡ್ಲಿಕ್ಕೆ ಆಗುದಿಲ್ಲ ನಮಗೆ. ಅವರ ಹುಟ್ಟುಹಬ್ಬಕ್ಕೆ ನಾವು ನಿಮ್ಗೇನಾದ್ರೂ ಕೊಟ್ಟರೆ ದೇವರಿಗೆ ಸಂತೃಪ್ತಿ ಆಗತ್ತೆ ಅನ್ನೋಂಥ ಉದ್ದೇಶ ಇಟ್ಕೊಂಡು ನಿಮಗೆಲ್ಲ ಸಣ್ಣ ಒಂದು ಇವತ್ತಿನ 1-2-3 ದಿನದ ಕಿರಾಣಿ ಮತ್ತೆ ನಿಮಗೆ ಒಂದು ಹೊದಿಕೆಗಳನ್ನು ಕೊಡುವಂಥ ಕೆಲಸವನ್ನು, ಹಣ್ಣಂಪಲು ಕೊಡುವಂಥ ಕೆಲಸವನ್ನು ನಾವು ಬಹಳ ಪ್ರೀತಿಯಿಂದ ಮಾಡ್ತೇವೆ. ನಿಮ್ಮ ನೋಡೋದು ಬಹಳ ಖುಷಿ ಆಯಿತು. ಎಲ್ಲರೂ ಕೂಡ ಆರೋಗ್ಯವಾಗಿರಿ, ಚೆನ್ನಾಗಿರಿ. ಡಾಕ್ಟರ್ ಕೊಡುವಂಥ ಸಲಹೆ ಸೂಚನೆಗಳನ್ನ ಚೆನ್ನಾಗಿ ಪಾಲನೆ ಮಾಡಿ ಖಂಡಿತವಾಗಿಯೂ ನಿಮ್ಗೆಲ್ಲರೂ ಕೂಡ ಒಳ್ಳೆಯ ಆರೋಗ್ಯ ಸಿಗಲಿ ಅಂತೇಳಿ ಮಂಜುನಾಥ ಸ್ವಾಮಿಯಲ್ಲಿ ಬೇಡ್ಕೊಳ್ತೀವಿ. ಧನ್ಯವಾದಗಳು. ಸಣ್ಣ ಮಟ್ಟದ ಏನಾದರೂ ಒಂದು ಉಪಯೋಗ ಆಗುವಂಥದ್ದು ವಸ್ತುವನ್ನು ಕೊಡಬೇಕಂತೇಳಿ ನಿರ್ಧಾರ ಮಾಡಿದ್ದಾರೆ. ಹಾಗೆ ರವಿಕಿರಣ್ ಸರ್ ಡಾಕ್ಟ್ರು, ಇವ್ರದ್ದು ಎಲ್ಲ ಪರಿಚಯ ನಿಮಗಿದೆ. ಅವರ ರವಿಕಿರಣ್ ಸರ್ ಬಗ್ಗೆ ಹೇಳುವಂಥ ಅವ್ರದ್ದೊಂದು ಸಂಸ್ಥೆ ಮಾಡಿಕೊಂಡು ಎಲ್ಲ ರೀತಿಯಲ್ಲಿಯೂ ಸಹಕಾರ ಕೊಡ್ತಾರೆ. ನಮ್ಮದೊಂದು ಚಿಕ್ಕ ಒಂದು ಸೇವೆಗೆ ನಾವು ಜನಜಾಗೃತಿ ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮಾಡ್ತಾಯಿದ್ದೇವೆ. ಹಾಗೆ ನೀವು ಎಲ್ಲರೂ ಆರೋಗ್ಯವಂತರಾಗಿ ಎಲ್ಲವರಾಗಿ ಬದುಕುವಂತೆ ಆಗಲಿ ಅಂತೇಳಿ ಕೇಳ್ಕೊಳ್ತಾ ನನ್ನ ಮಾತನ್ನು. ಧನ್ಯವಾದಗಳು ಸಮಸ್ತ ತಂಡಕ್ಕೆ. ಒಳ್ಳೆ ರೀತಿ ಆಶೀರ್ವಾದ ವಚನ ಕೊಟ್ಟಿದ್ದೀರಾ. ನಿಮಗೆ ಇನ್ನೂ ಕೂಡ ಭಗವಂತ ಇಂಥ ಸೇವೆ ಮಾಡೋ ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮ ಹ್ಯಾಂಡ್ ಓವರ್ ಮಾಡಿ.